ಜಿಮ್ಗೆ ಹೋಗೋದು ಸ್ಟಾಪ್ ಮಾಡಿದ ತಕ್ಷಣ ತುಂಬಾ ಜನ ದಪ್ಪ ಆಗ್ತಾರೆ, ಕೆಲವೊಬ್ರು ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗುತ್ತೆ. ಈ ರೀಸನ್ ಇಂದ ತುಂಬಾ ಜನ ಜಿಮ್ಮಿಗೆ ಬರೋ ಇಂಟ್ರೆಸ್ಟ್ ಕೂಡ ಕಡಿಮೆ ಮಾಡ್ಕೊಂತಾರೆ. ಏನಕ್ಕೆ ಅಂದ್ರೆ ಜಿಮ್ಗೆ ಹೋಗಿದ ತಕ್ಷಣ ಏನ್ ನಮ್ಗೊಂದು ಫಿಸಿಕ್ ಬೇಕು ಅದನ್ನ ಅಚೀವ್ ಮಾಡ್ತೀವಿ, ಮತ್ತೆ ಜಿಮ್ ಬಿಟ್ಟಿದ ತಕ್ಷಣ ಮತ್ತೆ ಅಷ್ಟೇ ವೆಯ್ಟ್ ಗೇನ್ ಆಗ್ತೀವಿ, ಏನಕ್ಕೆ ಹೋಗ್ಬೇಕು ಅಂತ ತುಂಬಾ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಬಟ್ ಇದಕ್ಕೆ ನಿಜವಾದ ರೀಸನ್ಗಳು ಏನು ಗೊತ್ತಾ? ನೋಡಿ, ನೀವು ಯಾವ್ದಾರ ಒಂದು ಮೈನ್ ಗೋಲ್ ಇಟ್ಕೊಂಡು ಜಿಮ್ ಒಳಗಡೆ ಬರ್ತೀರಾ, ವೆಯ್ಟ್ ಲಾಸ್ ಆಗ್ಬೇಕು ಇಲ್ಲ ವೆಯ್ಟ್ ಗೇನ್ ಆಗ್ಬೇಕು ಅಂತ ಬರ್ತೀರಾ, ಚೆನ್ನಾಗಿ ಕನ್ಸಿಸ್ಟೆಂಟಿಯಾಗಿ ಡಯಟ್ ಮಾಡ್ತೀರಾ, ವರ್ಕೌಟ್ ಮಾಡ್ತೀರಾ, ಪ್ರತಿಯೊಂದು ಮಾಡಿ ನಿಮ್ದೊಂದು ಬೆಸ್ಟ್ ಫಿಸಿಕ್ ನ ಅಚೀವ್ ಮಾಡ್ಕೊಂತೀರಾ. ಅವ್ರದ್ದೊಂದು ಗೋಲ್ ಅಚೀವ್ ಮಾಡಿದ ತಕ್ಷಣ ನೆಕ್ಸ್ಟ್ ಜಿಮ್ ನ ಸ್ಕಿಪ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಜನ ಈ ಜಿಮ್ ನ ಸ್ಕಿಪ್ ಮಾಡಿದ್ಮೇಲೆ ಏನ್ ಹೇಳ್ತಾರೆ, ಬೇರೆ ಬೇರೆ ಹ್ಯಾಬಿಟ್ ಗಳಿಗೆ ಅಡಿಕ್ಟ್ ಆಗ್ತಾರೆ. ಅದರಿಂದ ತುಂಬಾ ಜನ ಅವ್ರ ಲೈಫ್ ಸ್ಟೈಲ್ ನ ಹಾಳು ಮಾಡ್ಕೊಂತಾರೆ, ವೆಯ್ಟ್ ಗೇನ್ ಆಗುತ್ತೆ, ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಇನ್ನು ತುಂಬಾ ಜನ ಏನು ಅಂತಂದ್ರೆ ನಾರ್ಮಲ್ ಆಗಿ ಜಿಮ್ ಬರ್ಬೇಕಾದ್ರೆ ಏನೊಂದು ಮೈನ್ ಕ್ಯಾಲರೀಸ್ ತಿಂತಾ ಇರ್ತಾರೆ, ಮೇಂಟೆನೆನ್ಸ್ ಕ್ಯಾಲರೀಸ್, ಅಷ್ಟೇ ಕ್ಯಾಲರೀಸ್ ನ ಜಿಮ್ ನ ಸ್ಟಾಪ್ ಮಾಡಿದ್ಮೇಲೆ ಕೂಡ ತಿಂತಾ ಇರ್ತಾರೆ. ನೋಡಿ, ಎಕ್ಸಾಂಪಲ್, ನೀವು ಜಿಮ್ಮಿಗೆ ಬರ್ಬೇಕಾದ್ರೆ 2000 ಕ್ಯಾಲರೀಸ್ ತಿಂತಾ ಇರ್ತೀರಾ, ಅದರಲ್ಲಿ 500 ಕ್ಯಾಲರೀಸ್ ನ ವರ್ಕೌಟ್ ಮಾಡೋದ್ರಿಂದ ಬರ್ನ್ ಮಾಡ್ತಾ ಇರ್ತೀರಾ, ಇನ್ನ 1500 ಕ್ಯಾಲರಿ ಮಾತ್ರ ನಿಮ್ ಬಾಡಿಗೆ ಇಂಟೇಕ್ ಆಗ್ತಾ ಇರುತ್ತೆ. ಬಟ್ ನೀವು ಜಿಮ್ ಬಿಟ್ಟ ಮೇಲೆ 2000 ಕ್ಯಾಲರಿ ತಿನ್ನೋದ್ರಿಂದ ನೀವು ಏನ್ 1500 ಕ್ಯಾಲರಿ ನಿಮ್ಗೆ ಮೇಂಟೆನೆನ್ಸ್ ಬೇಕಾಗುತ್ತೆ, 500 ಕ್ಯಾಲರೀಸ್ ನ ಎಕ್ಸೆಸ್ ತಿಂತಾ ಇರ್ತೀರಾ, ಅದು ಕೂಡ ನಿಮ್ಗೆ ವೆಯ್ಟ್ ಗೇನ್ ಗೆ ಫ್ಯಾಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಆಗಿರುತ್ತೆ. ಈ ರೀಸನ್ ಗಳಿಂದ ನೀವು ವೆಯ್ಟ್ ಗೇನ್ ಆಗ್ತಾ ಇರ್ತೀರಾ, ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊಂತಾ ಇರ್ತೀರಾ. ಜಿಮ್ ಬಿಟ್ಟಿದ ತಕ್ಷಣ ಯಾರು ದಪ್ಪ ಆಗಲ್ಲ. ನೀವೇನ್ ಹ್ಯಾಬಿಟ್ ಗಳನ್ನ ರೂಢಿ ಮಾಡ್ಕೊಂಡಿರ್ತೀರಾ, ಆ ಹ್ಯಾಬಿಟ್ ಗಳೇ ನಿಮ್ನ ಹಾಳು ಮಾಡ್ತಾ ಇರುತ್ತೆ.